ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಬೆಳಗಿನ ಶುಭೋದಯ. ನನ್ನ ಹೆಸರು ಗೋಪಿ ನಾಯಕ್ ಅಂಥೇಳಿ. ನಾನು ಬಂಜಾರ ಸಮಾಜದ ಒಂದು ಸಾಮಾನ್ಯ ಮುಖಂಡ. ಇವತ್ತು ಏನು ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಹಮ್ಮಿಕೊಂಡಿದ್ದೀವೋ ಇದರ ಮುಖ್ಯ ಉದ್ದೇಶ ನಾಳೆ 24/3/2026 ಬೆಂಗಳೂರು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ನಮಗೇನು ಈ ನಮ್ಮ ಕೊಲಂಬೋ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ವಿರುದ್ಧವಾಗಿ ನಾವು 24ಕ್ಕೆ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಏನು ಅನ್ಯಾಯ ಆಗಿದೆ ಅಂತ ಹೇಳಿದರೆ, ಇದರಲ್ಲಿ ನಮ್ಮ SC ಯಲ್ಲಿ ಸುಮಾರು ಏನು ABC ಕೆಟಗರಿಯನ್ನು ಮಾಡಿದ್ದಾರೆ. ಆ ಕೆಟಗರಿಯಲ್ಲಿ ನೋಡಿದಾಗ ನಮಗೆ ಯಾವುದೇ ರೀತಿಯ ಹುದ್ದೆಯಲ್ಲಿ ಅಥವಾ ಪ್ರಮೋಷನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಯಾವುದೇ ಒಂದು ಸೌಲಭ್ಯವನ್ನು ಪಡೆಯಬೇಕಾದ್ರೆ ಅದರಲ್ಲಿ ಅನ್ಯಾಯ ಆಗ್ತಾಯಿದೆ. ಅಲ್ಲಿ ಮಾಡಿರುವಂಥ ಅವರಿಗೆ ಮತ್ತು B ಅವರಿಗೆ ಹೆಚ್ಚು ಪ್ರಮಾಣದಲ್ಲಿ ಜಾಸ್ತಿ ಅವರಿಗೆ ಪೋಸ್ಟ್ಗಳಿರ್ಬೋದು ಅಥವಾ ಸೌಲಭ್ಯಗಳು ಸಿಗೋದ್ರಿಂದ ಈ C ಯಲ್ಲಿರುವಂಥ ಸುಮಾರು 65 ಜಾತಿಗಳಿಗೆ ಅನ್ಯಾಯ ಆಗ್ತಾಯಿದೆ. ಆ ಅನ್ಯಾಯನ ಸರಿಪಡಿಸ್ಬೇಕಂಥೇಳಿ ಅಂತ ನಾವು ಸರ್ಕಾರಕ್ಕೆ ಒಂದು ದಿಟ್ಟ ಮನವರಿಕೆ ಆಗೋ ರೀತಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ನಾವು ಯಾವುದೇ ಒಂದು ಈಗ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ಮತ್ತು ತುಂಬ ಜನ ಉದ್ಯೋಗ ಆಕಾಂಕ್ಷೆಗಳಿಗೆ ತೊಂದರೆ ಆಗ್ತಾಯಿದೆ. ತುಂಬ ಪೋಸ್ಟ್ಗಳನ್ನು ತಡೆ ಹಿಡಿದು ಅನ್ಯಾಯ ಆಗ್ತಾಯಿದೆ. ನೀವು ನೋಡಿರ್ಬೋದು, ಧಾರವಾಡಲ್ಲಿ ಸುಮಾರು ಹೋರಾಟ ನಡೀತಾ ಇದೆ ಒಂದು ಉದ್ಯೋಗನ ಆದಷ್ಟು ಬೇಗ ಮಾಡಬೇಕಂತೇಳಿ ಅಂತ. ಇದನ್ನು ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ತಡೆ ಹಿಡಿತಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟೇ, ಒಳ ಮೀಸಲಾತಿಯನ್ನು ಜಾರಿ ತರಬೇಕಂತೇಳಿ. ಆದರೆ ಒಳ ಮೀಸಲಾತಿ ಜಾರಿ ತಂದರೂ ನಾವು ಸ್ವಾಗತಾರ್ಹ. ಆದರೆ ಆ ಒಳ ಮೀಸಲಾತಿಯಿಂದ ಬೇರೆ ಇತರ ಸುಮಾರು ಈ ನಮ್ಮ ಕೊಲಂಬೋ ಸಮಾಜಕ್ಕೆ ತುಂಬ ಅನ್ಯಾಯ ಆಗ್ತಾಯಿದೆ. ಆ ಅನ್ಯಾಯನ ಸರಿಪಡಿಸಿ ನೀವು ಮಾಡಿರಿ ಅನ್ನೋದು, ಮತ್ತು ಆದಷ್ಟು ಬೇಗ ಈ ಜಾಬ್ಗಳನ್ನು ತುಂಬಿಸ್ರಿ ಅನ್ನೋದು ನಮ್ಮ ಕೋರಿಕೆ. ಈ ಏನು ಈ ಹುದ್ದೆಗಳನ್ನು ತಡೆ ಹಿಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ. ಹಾಗಾಗಿ ನಮ್ಮ ಸಮುದಾಯಕ್ಕೂ ತೊಂದರೆ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಉದ್ದೇಶ ಏನಂತ ಹೇಳಿದರೆ, ಈಗೇನು ಸುಪ್ರೀಂ ಕೋರ್ಟೇ ಆರ್ಡರ್ ಮಾಡಿದೆ ಈ ಹಳೆಯ ಒಂದು ರೋಸ್ಟರ್ ಪದ್ಧತಿಯನ್ನೇ ಜಾರಿ ಮಾಡಿ ಈ ಹುದ್ದೆಗಳನ್ನು ಜಾರಿ ಮಾಡಬೇಕು ಅಂಥೇಳಿ ಅಂತ. ಸೊ ಖಂಡಿತವಾಗ ಆ ರೀತಿ ಮಾಡಿದಾಗ ನಮ್ಮ ಎಲ್ಲ ಕೊಲಂಬೋ ಸಮುದಾಯಕ್ಕೂ ಮತ್ತು ಎಲ್ಲ ಜಾತಿಗಳು ನ್ಯಾಯ ಸಿಗುತ್ತೆ ಅಂಥೇಳಿ ಅಂತ. ಅದೇ ರೀತಿಯಲ್ಲಿ ಹಳೆಯ ರೋಸ್ಟರ್ ಪದ್ಧತಿಗಳನ್ನೇ ಜಾರಿ ಮಾಡಿ ಅಂಥೇಳಿ ನಾವು ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು, ನಾವು ಏನು ಈ ಜಾತಿ ವ್ಯವಸ್ಥೆಯನ್ನು ಮಾಡಿದ್ದೀರಲ್ಲ, ಅಂದರೆ ನಾಗಭೂಷಣ್ ದಾಸ್ ವರದಿಯನ್ನು ಜಾರಿ ತಂದಿರ, ನಮ್ಮ ಒಂದು ವಿರೋಧವಿಲ್ಲ. ಅದರ ಮುಖ್ಯ ಉದ್ದೇಶ ಏನಂದರೆ, ನಮ್ಮಲ್ಲಿರುವಂಥ ಜಾತಿ ಗಣತಿಯನ್ನು ಸರಿಯಾಗಿ ಮಾಡ್ದಂಗೆ ನಮ್ಮಲ್ಲಿರುವಂಥ ಸುಮಾರು ನಾವು ಕರ್ನಾಟಕದಲ್ಲಿ ನಮ್ಮ ಕೊಲಂಬೋ ಸಮಾಜದವರು ಸುಮಾರು 40-50-60 ಲಕ್ಷ ಜನಸಂಖ್ಯೆ ಇದ್ದೀವಿ. ಆದರೆ ನೀವು ನಮಗೆ ಅತಿ ಕಡಿಮೆ ತೋರಿಸ್ಬಿಟ್ಟು ಈ ಒಂದು ವ್ಯವಸ್ಥೆನ ಸರಿ ಮಾಡಿರಲ್ಲ. ಹಾಗಾಗಿ ಈಗೇನು ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆಯೋ ಆ ಜಾತಿ ಗಣತಿ ಆಧಾರದ ಮೇಲೆ ನೀವು ಅದನ್ನು ಜಾರಿ ತರ್ರಿ ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.